ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ. ನಾವು ಇವತ್ತು ನೋಡ್ತಾ ಇದ್ದೀವಿ 2ನೇ ತರಗತಿಯ ಪಾಠ 11 ಮಂಗಗಳ ಉಪವಾಸ ಪದ್ಯ ಇದೆ. ಪಾಠ ಪೂರ್ವ ಚಟುವಟಿಕೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿ. 1. ನೀವು ನೋಡಿರುವ ಪ್ರಾಣಿಗಳು ಯಾವುವು? ಬೆಕ್ಕು, ನಾಯಿ, ಹಸು, ಮಂಗ. 2. ನಿಮ್ಮ ಮನೆಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಿದ್ದೀರಿ? ನಾವು ಬೆಕ್ಕು ಸಾಕಿದ್ದೇವೆ. 3. ನಿಮ್ಮ ಪ್ರೀತಿಯ ಪ್ರಾಣಿ ಯಾವುದು? ಬೆಕ್ಕು. 4. ನಿಮ್ಮ ಊರಿನ ಸುತ್ತಮುತ್ತ ಯಾವ ಯಾವ ತೋಟಗಳಿವೆ? ಮಾವಿನ ತೋಟ, ಬಾಳೆ ತೋಟ. 5. ನೀವು ತಿಂದಿರುವ ಹಣ್ಣುಗಳ ಹೆಸರನ್ನು ಹೇಳಿ. ಮಾವು, ಸೇಬು, ಬಾಳೆ ಹಣ್ಣು. 6. ನಿಮಗೆ ಇಷ್ಟವಾದ ಹಣ್ಣು ಯಾವುದು? ಮಾವು. ಅದೇ ರೀತಿ ಇದು ಪದ್ಯ. ಬಾಳೆಯ ತೋಟದ ಪಕ್ಕದ ಕಾಡಳು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದುಪವಾಸವ ಮಾಡಿದವು. ಏನೂ ತಿನ್ನದೆ ಮಟಮಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಆಯ್ತಾ? ಹೌದೌದನ್ನ ಎಂದೆನ್ನುತ್ತಾ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ತೋಟದ ಬಾಳೆಯ ಹಣ್ಣನ್ನು ನೋಡಲು ಆಶೆ ಹೆಚ್ಚಿತು ನೀರೂರಿ. ಸುಲಿದೇ ಇಡುವ ಆಗದೆ ಎಂದಿತು ಆಶೆಯ ಮರಿಕಪಿಯೊಂದಾಗ. ಹೌದೌದೇ ಎನ್ನುತ್ತಾ ಹಣ್ಣನ್ನು ಸುಲಿದವು ಕೈಯೊಳೆ ಹಿಡಿದು ಕುಳಿತಿರಲು. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಹಣ್ಣನ್ನು ಬಾಯಲ್ಲಿ ಇಟ್ಟವು ಜಗಿದೇ ಇಡುವೆವು ಎಂದಿತು ಮತ್ತೊಂದು. ಜಗಿದು ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ. ಅದಾದ್ಮೇಲೆ ಕೇಳಿದ ಪದಗಳಿಗೆ ಇವುಗಳನ್ನು ಗಟ್ಟಿಯಾಗಿ ಊದಿ. ಬಾಳೆ, ಸುಲಿ, ತೋಟ, ಇಡು, ಉಪವಾಸ, ಹಿಡಿ, ಹುಡುಕು, ಬಾಯಿ, ಹಾರು, ಇನ್ನು, ಹಣ್ಣು, ಜಗಿ, ಆಶೆ, ನುಂಗು, ಹೆಚ್ಚು. ಅದೇ ರೀತಿ ಪದಗಳ ಅರ್ಥ. ಪಕ್ಕ, ಬದಿ, ಮಗ್ಗಲು, ಹತ್ತಿರ. ಉಪವಾಸ, ಏನನ್ನೂ ತಿನ್ನದೇ ಇರುವುದು. ಕಪಿ, ಕೋತಿ. ಆಶೆ, ಬಯಕೆ. ಜಗಿ, ಅಗಿಯುವುದು. ಸುಲಿ, ಶಿಪ್ಪೆ ಬಿಡಿಸು. ನುಂಗು, ಸೇವಿಸು, ಬಾಯಿಯಿಂದ ಗಂಟಲೊಳಗೆ ಇಳಿಸುವುದು. ಇನ್ನು ಅಭ್ಯಾಸ ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1. ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವು? ಬಾಳೆ ತೋಟದ ಪಕ್ಕದ ಕಾಡೊಳಗೆ ಮಂಗಗಳು ವಾಸಿಸುತ್ತಿದ್ದವು. 2. ಮಂಗಗಳು ಯಾವ ತೋಟಕ್ಕೆ ಹಾರಿದವು? ಮಂಗಗಳು ಬಾಳೆ ತೋಟಕ್ಕೆ ಹಾರಿದವು. 3. ಮಂಗಗಳು ಸುಲಿದ ಬಾಳೆಹಣ್ಣನ್ನು ಎಲ್ಲಿ ಇಟ್ಟುಕೊಂಡವು? ಮಂಗಗಳು ಸುಲಿದ ಬಾಳೆಹಣ್ಣನ್ನು ಕೈಯೊಳಗೆ ಇಟ್ಟುಕೊಂಡವು. ಅದೇ ರೀತಿ ಇನ್ನು 4. ಮರಿಕಪಿ ಏನು ಹೇಳಿತು? ಮರಿಕಪಿ ಬಾಳೆಹಣ್ಣನ್ನು ಸುಲಿದು ಇಡುವ ಎಂದು ಹೇಳಿತು. 5. ಮಂಗಗಳು ಉಪವಾಸವನ್ನು ಹೇಗೆ ಮುಗಿಸಿದವು? ಮಂಗಗಳು ಬಾಳೆಹಣ್ಣನ್ನು ಜಗಿದು ಜಗಿದು ನುಂಗಿ ಉಪವಾಸವನ್ನು ಮುಗಿಸಿದವು. ಬಿಟ್ಟಿರುವ ಸ್ಥಳಗಳಲ್ಲಿ ಸರಿಯಾದ ಪದ ಬರೆಯಿರಿ. 1. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದು ಉಪವಾಸವ ಮಾಡಿದವು. 2. ಏನೂ ತಿನ್ನದೆ ಮಟಮಟ ನೋಡುತ್ತಾ ಇದ್ದವು ಮರದಲ್ಲಿ. 3ನೇದು, ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಐತಲ್ವಾ? ಸೊ ಅದೇ ರೀತಿ ಇನ್ನು ಈ ಪಟ್ಟಿಯಲ್ಲಿನ ಅಂಶಗಳಿಗೆ ಪಟ್ಟಿಯಲ್ಲಿನ ಅಂಶಗಳನ್ನು ಹೊಂದಿಸಿ ಬರೆಯಿರಿ. ಕೊಟ್ಟಿದ್ದಾರೆ. ಒಂದು ಉಪವಾಸವ ಮಾಡಿದವು 4ನೇದು ಬರುತ್ತೆ. ಒಂದು ಉಪವಾಸವ ಮಾಡಿದವು. ಸರಿ, ಈ ಕಡೆ ಓದ್ತೀನಿ. ಹಣ್ಣನ್ನು ಸುಲಿದವು ಹೌದೆನ್ನುತ್ತಾ. ಅದಾದ್ಮೇಲೆ ನೀರೂರಿ ಅಂದ್ರೆ ಆಶೆಯು ಹೆಚ್ಚಿತು. ಅದಾದ್ಮೇಲೆ ಮಾಡಿದವು ಒಂದು ಉಪವಾಸವ. ಈಗಲೇ ಹುಡುಕುವ ಇಲ್ಲಿದೆ. ಈಗಲೇ ಹುಡುಕುವ ನಾಳೆಯ ತಿಂಡಿಯ 2. ಆಯ್ತಾ? ಇಲ್ಲಿ 4, 3, 1, 2 ಹೀಗೆ ಬರೀರಿ ಅದನ್ನ ಅನುಕ್ರಮವಾಗಿ. ಅದಾದ್ಮೇಲೆ ಈ ಪದಗಳನ್ನು ಉಚ್ಚರಿಸಿ. 1. ಮಟಮಟ. 2. ಹೌದು. 3. ಜಗಿದು. ಅದಾದ್ಮೇಲೆ ಇನ್ನು ಚಟುವಟಿಕೆ ಇದೆ. 1. ಈ ಪದ್ಯದ ಸಾರಾಂಶವನ್ನು ಕಥೆಯ ರೂಪದಲ್ಲಿ ಹೇಳಿ ಅಂತ ಇದೆ. 2. ಈ ಪದ್ಯದ ಸಾಮೂಹಿಕವಾಗಿ ಹಾಡುತ್ತಾ ಅಭಿನಯಿಸಿರಿ ಅಂತ ಇದೆ. ಸಾಮರ್ಥ್ಯ. ಈ ಪದ್ಯ ಕಲಿಕೆಯ ಅನಂತರ ಏನು ಮತ್ತು ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯ ಪಡೆಯುವಿರಿ.
ತಿಳಿತಲ್ವಾ? ಸೊ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದವು. ಅದೇ ರೀತಿ ನಾವು ಮುಂದಿನ ಪಾಠದಲ್ಲಿ ನೇಗಿಲು ಗದ್ಯ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ. ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ.